ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ 8:30 ಆಗಿದೆ. ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ನ್ಯೂ ಇಯರ್ ಇವತ್ತಲ್ಲ, ನಾಳೆ. ಇವತ್ತು ನನ್ನ ಹಸ್ಬೆಂಡ್ ಕೇಕ್ ತಂದಿದ್ದಾರೆ, ಕಟ್ ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು. ಮಕ್ಕಳಿದ್ದಾರಲ್ಲ, ವರ್ಷ ಏನು ಮಾಡಲ್ಲ, ಯಾವಾಗಲಾದರೂ ಒಂದೊಂದ್ಸತಿ ಮಾಡ್ತೀವಿ. ಮಕ್ಕಳು ಏನಾದ್ರು ಹಠ ಮಾಡಿದ್ರೆ, ನನ್ನ ಮಗ ಇದನ್ನೆಲ್ಲ ಅದಕ್ಕೆ ಕೇಕ್ ತರಿಸಿದ್ದೀನಿ, ಕಟ್ ಮಾಡಬೇಕು. ಫಸ್ಟು ಅಡುಗೆ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಊಟಕ್ಕೆ ಕಾಬೂಲ್ ಕಡಲೆ ಹಾಕಿ ಗ್ರೇವಿ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಒರೆಸ್ಬೇಕು, ಲಟ್ಟಿಸ್ಬೇಕು. ಅದಕ್ಕಿಂತ ಮುಂಚೆ ಗ್ರೇವಿನ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಪೋಸ್ಟ್ ಕೊಡ್ತಾ ಇದ್ದಾರೆ ನಮ್ಮ ಮನೆಯವ್ರು, ಅಲ್ವೇನ್ರಿ? ನೋಡಿ, ನಮ್ಮ ಮನೆಯವ್ರು ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ತಿದ್ದಾರೆ. ಹೆಂಗೆ ಕಾಣ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ದಾಡಿ ಇದ್ರಂತೂ ನನಗೆ ಇಷ್ಟನೇ ಆಗಲ್ಲ, ಆದರೂ ಹೇಳಿದ್ದು ಕೇಳಲ್ಲ. ಸ್ಟೈಲು ಚೆನ್ನಾಗಿರುತ್ತೆ, ಹಿಂಗೆ ಇರಬೇಕು, ಇಲ್ಲಾಂದರೆ ಚಿಕ್ಕ ಹುಡುಗನ ಥರ ಕಾಣ್ತೀನಿ ಅಂದ್ಬಿಟ್ಟು ಬಿಡ್ಕೊಂಡಿರ್ತಾರೆ. ಇವಾಗೇನು 2 ಮಕ್ಕಳಾದ್ರೂ ಇವ್ರು ಚಿಕ್ಕ ಹುಡುಗನ ಥರ ಕಾಣ್ತಾರಂತೆ, ಎಷ್ಟು ಹೇಳಿದ್ರು ಕೇಳಲ್ಲ. ಗ್ರೇವಿಗೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಆಯಲಲ್ಲಿ ಫ್ರೈ ಮಾಡ್ಕೊತೀನಿ. ಏನಾದರೂ ಸಾಗು ಈ ಥರ ಗ್ರೇವಿ ಮಸಾಲೆ ಐಟಮ್ಸ್ ಏನಾದರೂ ಮಾಡೋದಿದ್ರೆ ಫ್ರೈ ಮಾಡ್ಕೊತೀನಿ. ವೆಜ್ಜಲ್ಲಿ, ನಾನ್ ವೆಜ್ ಆದರೆ ಏನು ಫ್ರೈ ಮಾಡೋಕ್ಕಲ್ಲ, ಹಂಗೆ ಮಾಡ್ತೀನಿ. ಆಯ್ತೇನ್ರಿ ಚಪಾತಿ? ಆಗ್ತಾ ಐತೆ. ಗ್ರೇವಿ ಕೂಗಿದೆ. ಚಪಾತಿ ಇನ್ನು 2 ಲಟ್ಟಿಸ್ಬೇಕು, 3 ಬೇಯಿಸ್ಬೇಕು. ಬೇಯಿಸಿದ್ರೆ ರೆಡಿ ಆಗುತ್ತೆ ಊಟ. ಲೇಟ್ ಆಗಿಬಿಟ್ಟಿದೆ, ಇವತ್ತು 9:30 ಆಗಿಬಿಟ್ಟಿದೆ. ನಾನು ಅಡುಗೆ ಮನೆಗೆ ಬಂದಿದ್ದೆ 8:45 ಹತ್ತಿರ ಆಗ್ಬಿಟ್ಟಿದ್ದೆ. ಲೇಟ್ ಆಯಿತು. ಇವಾಗ ಮಾಡಬೇಕು. ನಮ್ಮ ಮನೆಯವ್ರು ಹೇಳಿದ್ರು, ನೀನು ಲಟ್ಟಿಸ್ಕೊಡಮ್ಮ, ನಾನು ಬೇಯಿಸ್ಕೊತೀನಿ ಅಂತ. ಪಾಪ ಅವರು ಕೆಲ್ಸಕ್ಕೆ ಹೋಗಿ ಬಂದವ್ರಿಗೆ, ಗಾಡಿಗೆ ಹೋಗಿ ತುಂಬ ಟಯರ್ಡ್ ಆಗಿದ್ದಾರೆ. ಅದಕ್ಕೆ ನಾನೇ ಮಾಡ್ಕೊತೀನಿ ಬಿಡ್ರಿ ಅಂತ ಹೇಳಿದೆ. ಇವಾಗ ಆಯಿತು. ಇನ್ನೇನು 2 ಚಪಾತಿ ಬೇಯಿಸಿದ್ರೆ ರೆಡಿ ಆಗುತ್ತೆ. ಇವಾಗ ರೆಸಿಪಿ ಏನು ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ತೋರಿಸ್ತೀನಿ. ತುಂಬ ಟೈಮ್ ಆಗಿಬಿಟ್ಟಿತ್ತು, ನೀಟಾಗಿ ಕ್ಲೀನಾಗಿ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವಾಗಲಾದ್ರೂ ಖಂಡಿತ ತೋರಿಸ್ತೀನಿ. ಇನ್ನೇನ್ರಿ, ಹೋಗಿ ನೀರೆಲ್ಲ ಕುಡಿಯೋಕಿಟ್ರಿ, ಊಟ ಕುಟ್ಕೊಳ್ಳೋಣ. ಮಾ, ನೀರು ಇಟ್ಕೊಬಾ. ಆಯ್ತು, ಇನ್ನೊಂದು 3 ಐತೆ. 3 ಐತೆ, ಬಾ. ಇನ್ನೇನು, ನೀವು ಕುತ್ಕೊ ಬನ್ನಿ. ಕುಕ್ಕರು ಘಮ್ ಅಂತ ಇದೆ ಗ್ರೇವಿ. ರೆಡಿ ಆಗಿದೆ. ಹೊಸ ಥರ ಟ್ರೈ ಮಾಡಿದ್ದೀನಿ. ರೆಸಿಪಿ ಚೆನ್ನಾಗಿದ್ದರೆ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಬಿಡು. ಇವಾಗ ನಮ್ಮ ಮನೆಯವರು, ನಮ್ಮಮ್ಮ, ನಾವು ಎಲ್ಲ 3 ಜನ ಊಟ ಮಾಡ್ತಾಯಿದ್ದೀವಿ. ಮಕ್ಕಳು ಆಗಲೇ ತಿಂದರು. ಹೆಂಗೈತ್ರೆ ಹೊಸ ಗ್ರೇವಿ? ಚೆನ್ನಾಯ್ತಮ್ಮ? ಚೆನ್ನಾಯ್ತಾ ರೀ? ನೀನು ಮಾಡಿದ್ಮೇಲೆ ಚೆನ್ನಾಗಿಲ್ಲದೆ ಇರುತ್ತವ. ಏನೋ ನೀನು ಮಾಡಿದ್ಮೇಲೆ ಚೆನ್ನಾಗಿಲ್ಲದೆ ಇರುತ್ತಾ? ಮಕ್ಕಳು ಕಣ್ಣು ಖುಷಿ ಬೆಲೆ ಕಟ್ಟಾಗುತ್ತೆ, ಅದಕ್ಕೆ ಹೇಳೋದು. ನೀವು ತಂದಿರೋ ಚೆನ್ನಾಗಿಲ್ಲ ಅಲ್ವಾ? ನಾನು ಹುಡಿಕೊಂಡು ತಗೊಂಬಂದಿದ್ದೀನಿ, ಅವ್ನು ಕೊಟ್ಟಿದ್ದು ನಾನು ತಗೊಂಬಂದಿದ್ದೀನಿ. ನಾನು ಫಸ್ಟೇ ಹೇಳಿದ್ರು ನಿನಗೆ. ಮಕ್ಕಳಿಗೆ ಯಾವ ಥರ ಆಗೋಯ್ತು, ಹೋಗ್ಲಿ ಬಿಡು. ಫಸ್ಟೇ ಅಮ್ಮ ಕ್ಯಾಂಡಲ್ ಚೆನ್ನಾಗಿಲ್ಲ. ಇದು ಸೆಕೆಂಡ್ ಟೈಮ್ಸ್ ಎಕ್ಸ್ಪೀರಿಯನ್ಸ್ ಆಯ್ತಾ ಇರೋದು ನಮಗೆ. ಮಧ್ಯೆ ಹ್ಯಾಪಿ ಬರ್ಡೇ ಅಲ್ಲ ಮಮ್ಮಿ, ಕರೆಕ್ಟಾಗಿ ಕುತ್ಕೋ, ಕಾಲು ಇಡು. ಕೆಳಗಡೆ ಬಿಡು ಮಮ್ಮಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಚಿಲಿ ಮಾಡಬಾರ್ದು ಮಕ್ಕಳ. ಕೊಡಬ, ನಾನು ಇಟ್ಕೊತೀನಿ. ಬಿಡಿ. ಹ್ಯಾಪಿ ನ್ಯೂ ಇಯರ್ ಬಂಗಾರ. ಥ್ಯಾಂಕ್ ಯು ಮಾನು. ಹ್ಯಾಪಿ ನ್ಯೂ ಇಯರ್ ಮಗಳೇ. ಮಾಡು, ತಿನ್ನಿಸ್ತೀನಿ ಇರುವ. ಸಾರಿ. ಈಗ ಸಿಂಪಲಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಚಿಕ್ಕದೊಂದು ಕೇಕ್ ತಂದು ಮಕ್ಕಳು ಖುಷಿಗೋಸ್ಕರ ಕಟ್ ಮಾಡಿ ಆಯಿತು. ಇವಾಗ ಅಮ್ಮಂಗೆ ಯಾಕೋ ಅಲ್ಲವಂತೆ, ಮಾತ್ರ ತರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅಲ್ಲೇ 10 ಕಾಲ ಆಗಿಬಿಟ್ಟಿದೆ. ನೋಡಬೇಕು, ಇದ್ದರೆ ತೊಗೊಂಬರ್ತೀವಿ. ಮೆಡಿಕಲ್ ಇರುತ್ತೆ ಅಲ್ವೇಂದ್ರೆ ಇಷ್ಟೊತ್ತಿನಲ್ಲಿ ಇರುತ್ತೆ.
ಗಾಡಿ ಕೀ ತಂದಲ್ಲ. ನೋಡಿ ನಮ್ಮ ಬೆಂಗಳೂರಲ್ಲಿ ಜಾಸ್ತಿ ಎಲ್ಲ ಅಂಗಡಿನೂ ಕ್ಲೋಸು 10:15 10 ಕಾಲಿಗೆಲ್ಲ. ದೊಡ್ಡವ್ರಿಗೆ ಎಲ್ಲರೂ ಮಾತ್ರ ಶರ್ಟ್ ಗುಂಡಿ ಹಾಕಿಲ್ಲ, ನಾನೇ ಹೊಡ್ತೀನಿ. ಇವಾಗ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಪೂಜೆ ಮುಗಿಸ್ದೆ. ಅಮ್ಮ ಕಾಫಿ ಇಕ್ತಾ ಇದ್ದಾರೆ. ಒಲೆ ಹಾಕ್ಕೊಂಡಿಲ್ಲ, ಒಲೆ ಹಾಕ್ಕೋಬೇಕು. ಟಿಫನ್ಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಅಮ್ಮ ಎಲ್ಲ ರೆಡಿ ಮಾಡಿದ್ದಾರೆ. ಟೈಮ್ ಆಗಿಬಿಟ್ಟಿದೆ, ಇವಾಗ ಮಾಡಬೇಕು. ಬಾರಮ್ಮ ಈ ಕಡೆ ಬೇಗ. ಅಮ್ಮ ಕಾಫಿ ಕೊಟ್ಟಿದ್ದಾರೆ, ಇವಾಗ ಕುಡಿತಾ ಇದ್ದೀನಿ. ಬಿಡುವಮ್ಮೆ, ಟೈಮ್ ಆಯಿತು. ಇವಾಗ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 5:45 ಆಗಿದೆ. ಇವಾಗ ಅಂಗಡಿಗೆ ಹೋಗಬೇಕು ಬಟ್ಟೆ ತರಕ್ಕೆ. ಎಂತಕ್ಕೆ ಬಟ್ಟೆ, ಏನು, ಯಾರಿಗೆ ಅಂತ ಹೇಳ್ತೀನಿ ಮುಂದೆ. ಏನು ಮಮ್ಮೆ, ನೀರು ಕುಡ್ತಿಲ್ವಾ? ಇದು ನನ್ನ ಬಾಟಲು. ನನ್ನ ಮಗ ನೋಡಿ ನನ್ನ ಬಾಟಲಲ್ಲಿ ನೀರು ಕುಡಿತಾನಂತೆ. ಕೊಡ್ತೀನಿ ಇರಮ್ಮ. ಅಮ್ಮ ಕಾಫಿ ರೆಡಿ ಮಾಡಿದ್ದಾರೆ. ನಮ್ಮಮ್ಮ ಕಾಫಿ ರೆಡಿ ಮಾಡೋದು ತಡಿ. ಮಗು ನೀರು ಕುಡಿತಾ ಇದೆ. ಬಿಟ್ಟು ಹೋಗಿ ಹಿಡಿದ್ಬಿಟ್ಟು ಹೋಗಕ್ಕಂತ ಅಲ್ಲಿ. ಏ ಯಾಕೆ ಪಾಪ ಫೋನ್ ತೋರ್ಸಲ್ವಂತೆ? ಯಾಕೆ ಕೊಡಲ್ವೇ? ಫೋನ್ ಜಾಸ್ತಿ ನೋಡಬಾರ್ದಿತ್ತು, ಹೊಡಿತೀನಿ. ಸ್ಕೂಲಿಂದ ಬಂತಡಿಂದ ಕೊಟ್ಟಿಲ್ವಾ? ನಾನಿದ್ರೆ ನಾನು ಫೋನ್ ಕೊಡಲ್ಲ ಮಕ್ಳಿಗೆ. ಅಮ್ಮ ಇದ್ರೆ ಅಮ್ಮನ ಫೋನ್ ಎತ್ಕೊಂಡು ನೋಡ್ತಾ ಇರ್ತಾರೆ ಅಲ್ಲಮ್ಮ. ಸರಿ ಕಾಫಿ ಕುಡಿಯೋಣ, ಇಳಿ ಕೆಳಗಡೆ. ಸರಿ ಇಳಿ ಕೆಳಗಡೆ, ಕಾಫಿ ಕುಡಿಯೋಣ, ಇಳಿಮ್ಮ. ನೋಡು ನೋಡಿ ಕಾಫಿ ಕುಡಿ ತೊಡೆ ಮೇಲೆ ಬಂದು ಕುತ್ಕೊಂಡವನೆ. ಅವ್ನು ತೊಡೆ ಮೇಲೆ ಇದ್ದಾಗ ನನಗೆ ಕಾಫಿ ಕುಡಿಯೋಕ್ಕೂ ಭಯ, ಎಲ್ಲಿ ಬಿಸಿ ತಾಕ್ಬಿಡುತ್ತೋ ಅಂತ. ಆದರೆ ಹಂಗೆಲ್ಲ ಆಡಬಾರ್ದು ಚಿಲ್ಲಿ. ಇಲ್ವಾ? ದಾಳಿಂಬೆ ಇದ್ರೆ ಬಿಡಿಸ್ಕೊಡಿವೆ. ನನ್ನ ಮಗ ಇಳಿತಾ ಇಲ್ಲ, ಕಾಫಿ ಕುಡಿಬೇಕು. ಅವ್ನು ಇದ್ದಾಗ ನಾನು ಕಾಫಿ ಎಲ್ಲ ಕುಡಿಯಲ್ಲ, ಯಾಕಂದರೆ ತುಂಬ ಅಲ್ಲಾಡಿಸ್ಬಿಡ್ತಾನೆ, ಕಾಫಿ ಚೆಲ್ಬಿಡುತ್ತೆ ಅವನ ಮೇಲೆ. ಹೋಗು ಮಗನೆ, ಅಕ್ಕನ ಕರ್ಕೋಬೇಕು. ಹೋಗು. ಅವಳು ಬೇಡ, ಇನ್ಯಾರು ಬೇಕು? ಅಮ್ಮನೇ ಬೇಕು. ನನಗೆ ಅವಳು ಬೇಕು. ನನ್ನ ಮಗು ಅವಳು. ಸರಿ ಆಯ್ತು, ಬುಕ್ ಮಾಡ್ತೀನಿ. ಹೋಗು ನಿನ್ನ ಬರ್ತ್ಡೇಗೆ. ಅಯ್ಯೋ ಎಲ್ಲರಿಗೂ ಏನಂತ ಮಮ್ಮಿ ಕಾಫಿ ಕುಡಿತಾ ಇದ್ದಾರೆ. ಹೋಗು, ಹೂವು ಹತ್ರ ಹೋಗು. ನಮ್ಮಮ್ಮ ಕಾಫಿಗೆ ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಬಿಡ್ತಾರೆ, ಕುಡಿಯೋಕ್ಕಾಗಲ್ಲ. ಇಷ್ಟಿರ್ಬೇಕು, ನಂಗೆ ಇಷ್ಟಿರ್ಬೇಕು. ಸ್ವಲ್ಪ ಈ ಟಿವಿ ಸೌಂಡು, ನನ್ನ ಮಗನ ಸೌಂಡು, ಒಳಗಡೆ ನನ್ನ ಮಗಳು ಮೊಬೈಲ್ ನೋಡ್ತಾವಳೆ. ಇವಾಗ ಅವಳಿಗೆ ಸರಿಯಾಗಿ ಬೀಳುತ್ತೆ ಒದೆ. ತಗೋಬರ್ತೀವಿ, ತಗೋಬರಲ್ವ ಅಮ್ಮ? ಏ ಅಮ್ಮ ತಗೋಬಾ. ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಕಾಫಿ ಇವತ್ತು. ಡೈಲಿ ಶುಗರ್ ಜಾಸ್ತಿ ಮಾಡಿ ಹಾಕಿರೋರು, ಕುಡಿಯೋಕ್ಕಾಗ್ತಿಲ್ಲ. ಹೆಲ್ಮೆಟ್ ಬೇಕಾ ಮಗಳೇ? ಮಗನೇ ಗಾಡಿ ಓಡಿಸ್ತೀಯ ನೀನು? ನಿನ್ಗೆ ಹೆಲ್ಮೆಟ್ ಕೊಡೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಬಂದವಳೆ ಕೆಳಗಡೆ, ಹೋಗ್ಬೇಕು. ಮಕ್ಕಳನ್ನ ಯಾರೂ ಕರ್ಕೊಂಡು ಹೋಗಲ್ಲ. ಹೋಗ್ಬಂಬತ್ತು ಬರೀ ಹೋಗು. ಇವಾಗ ಬಟ್ಟೆ ಅಂಗಡಿಯಿಂದ ಬಂದು, ಬಟ್ಟೆ ಅಂಗಡಿಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಅದರಿಂದ ಇವಾಗ ಬಂದು ಅಡುಗೆ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಮಾಡೋಣ, ಜೋಳದ ರೊಟ್ಟಿ ಅಂದ್ಬಿಟ್ಟು ಹಿಟ್ಟು ಕಲಿಸ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡಿ ಜೋಳದ ರೊಟ್ಟಿ ಮಾಡಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಅಮ್ಮ ಹಾಗಲಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನನ್ನ ಮಗ ಎದ್ದು ಅಳ್ತಾ ಇದ್ದಾನೆ. ನಿದ್ದೆ ಮಲಗಿದ್ದ, ಯಾಕೋ ಮಧ್ಯಾಹ್ನ ನೀಟಾಗಿ ಮಲಗಿತ್ತಿಲ್ವಂತೆ. ಮಲಗ್ಬಿಟ್ಟು ಚಿನ್ನಮ್ಮ ನಿಂಗೋಸ್ಕರ ರೊಟ್ಟಿ ಮಾಡ್ತಾ ಇದ್ದೀನಿ ಬಂಗಾರು.
ರೊಟ್ಟಿ ಮಾಡಿದ್ದೀನಿ ನೋಡಿ. ನಮ್ಮೂರ ಸೈಡ್ ಹಾಸನ ಸೈಡು ನಾನು ಜಾಸ್ತಿ ರೊಟ್ಟಿ ಮಾಡಲ್ಲ, ಯಾಕಂದರೆ ನಮ್ಮ ಮನೆಯವರು ರೊಟ್ಟಿ ತಿನ್ನೋಕೆ ಇಷ್ಟಪಡಲ್ಲ, ಅದರಿಂದ ನಾನು ಮಾಡಲ್ಲ. ನಂಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ನಾವು ಊರಿಗೆ ಹೋದಾಗೆಲ್ಲ ಮಾಡಿಸ್ಕೊಂಡು ತಿಂತೀನಿ, ಆದರೆ ನಮ್ಮ ಮನೆಯವ್ರು ತಿನ್ನಲ್ವಲ್ಲ ಅಂತ ಮಾಡ್ತಿದ್ದಿಲ್ಲ. ಇವಾಗ ಮಾಡಿದ್ದೀನಿ ನೋಡಿ ನಮ್ಮ ಹಾಸನ ಸ್ಟೈಲ್ ರೊಟ್ಟಿ. ಅಕ್ಕಿ ಮತ್ತು ಸ್ವಲ್ಪ ರಾಗಿ ಹಿಟ್ಟು ಮೊದಲಾಗೆ ಮಿಕ್ಸ್ ಆಗಿಬಿಟ್ಟಿತ್ತು, ಬಾಕ್ಸ್ಗೆ ಹಾಕಬೇಕಾದ್ರೆ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಆಗಿತ್ತು, ಅದಕ್ಕೆ ಈ ಕಲರ್ ಕಾಣಿಸ್ತಾ ಇದೆ ನಿಮಗೆ. ರೆಡಿ ಆಗಿದೆ ರೊಟ್ಟಿ. ನಮ್ಮ ಹಾಸನ ಸೈಡವ್ರಿಗೆ ತೊಟ್ಟ ರೊಟ್ಟಿ ಈಸಿ ಇರುತ್ತೆ, ತುಂಬ ಅಂದರೆ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಮಾಡ್ತಾರೆ. ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡಿದ್ದೀನಿ. ಯಾರೋ ಒಬ್ರು ಕೇಳೋರೆ ನಿಮ್ಮ ಅತ್ತೆನೂ ನಿಮ್ಮ ಅಮ್ಮನೂ ಮಾತಾಡಲ್ವಾ ಅಂತ. ಅವ್ರು ಯಾಕೆ ಆ ಥರ ಕೇಳಿದ್ರೋ ಗೊತ್ತಿಲ್ಲ. ಖಂಡಿತ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ನಿಜವಾಗ್ಲೂ ಅವ್ರು ನೋಡಿದ್ರೆ ಬಿಗ್ತಿರು ಒಂದ್ಸಲ. ಅಷ್ಟು ಚೆನ್ನಾಗಿ ಫ್ರೆಂಡ್ ಥರ ಇರ್ತಾರೆ ಇಬ್ಬರೂ, ಒಬ್ರನ್ನೊಬ್ರು ತಮಾಷೆ ಮಾಡಿಕೊಂಡು. ಅದು ಓಂ ಶಕ್ತಿಗೆ ಹೋದಾಗಲೂ ಅಷ್ಟೇ ನಮ್ಮ ಅತ್ತೆನ ನಾನು ಕರಿತಾ ಇದ್ದೆ, ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ನಾನು ನಮ್ಮ ಅತ್ತೆನ ರೇಗಿಸ್ತಾ ಇದ್ದೆ. ಯಾವಾಗಲೂ ಅಷ್ಟೇ ನಮ್ಮ ಅತ್ತೆಯನ್ನಾಗಲಿ ನಮ್ಮ ಅತ್ತೆಯರ ಅಕ್ಕದಿರ್ನಾಗಲಿ ನಾನು ರೇಗಿಸ್ತಾ ಇರ್ತೀನಿ. ನಮ್ಮ ಅತ್ತಿಗೆಯರ್ನಾಗಲಿ ತುಂಬ ರೇಗಿಸ್ತೀನಿ ನಾನು. ಅಂದರೆ ತುಂಬ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ರೇಗಿಸ್ತಾ ಇದ್ದಾಗ ನಮ್ಮ ಅತ್ತೆ ಅಂತಿದ್ರು, ಫಸ್ಟು ನಿಮ್ಮಮ್ಮ ಬಂದರೆ ನಾನು ಬರ್ತೀನಿ, ನಿಮ್ಮ ಅಮ್ಮನ ಕರೆದು ಕುಣಿಸು ಡ್ಯಾನ್ಸ್ ಮಾಡಿಸು, ನಾನು ಬಂದು ಮಾಡೇ ಮಾಡ್ತೀನಿ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾರೆ. ಅತ್ತೆ ಸೊಸೆ ಮಾತು ಬರುತ್ತೆ ಹೋಗುತ್ತೆ. ನಮ್ಮಮ್ಮ ಅದಕ್ಕೆಲ್ಲ ಎಂಟ್ರಿ ಆಗಲ್ಲ. ನಮ್ಮ ಅತ್ತೆನೂ ಅಷ್ಟೇ, ನನ್ನ ಜೊತೆ ಏನಾದರೂ ಮಾತು ಬಂದಾಗ ನಮ್ಮ ಅಮ್ಮನವ್ರಿಗೂ ತೊಗೊಂಡೋಗಲ್ಲ. ನಮ್ಮ ಅತ್ತೆನೂ ಅಷ್ಟೇ. ಇಬ್ಬರು ಚೆನ್ನಾಗಿದ್ದಾರೆ. ಬಿಗ್ತಿರಂತೂ ತುಂಬ ಚೆನ್ನಾಗವ್ರೆ, ಅದರಲ್ಲಿ ಏನಿಲ್ಲ. ಏನಕ್ಕೆ ಆ ಥರ ಕ್ವಶನ್ ಕೇಳಿದ್ರೆ ಗೊತ್ತಿಲ್ಲ, ನಾನು ವೀಡಿಯೋದಲ್ಲೇ ಹೇಳೋಣ ಅಂದ್ಬಿಟ್ಟು ಸುಮ್ಮನಾದೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಇದ್ದಾರೆ. ಅಂಕಲ್ಗಪ್ಪ ನಮ್ಮ ಹಳೆ ಮನೆ ಓನರ್ ಆಂಟಿ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾರೆ. ಪಾಪ ಅವ್ರು ಬ್ಯುಸಿ ಇರ್ತಾರೆ, ಆಂಟಿನೂ ಕೆಲ್ಸಕ್ಕೆ ಹೋಗ್ತಾರೆ, ಅಂಕಲು ಇರಲ್ಲ. ಯಾವಾಗಲೂ ಅಷ್ಟೇ, ಬಂದ ತಕ್ಷಣ ಫಸ್ಟ್ ಅಲ್ಲಿಗೆ ಹೋಗಿ ಅದಾದಮೇಲೆ ನನ್ನ ಮಗ ಇಲ್ಲಿಗೆ ಬರೋದು, ನಮ್ಮ ಹಳೆ ಮನೆ ಓನರ್ ಆಂಟಿ ಮನೆಗೆ. ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ, ಹೆಚ್ಚಾಗಿ ಸಾಕಿದ್ದಾರೆ. ನಾನು ಲಾಸ್ಟ್ ಯಾವಾಗಲೂ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಷಯನ. ಅಲ್ಲಿಗೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಅಮ್ಮ ಇಲ್ಲ ಮಗ್ನೆ, ಪಾರತಮ್ಮ ಅಂಕಲ್ ಇದು ಟೈಮ್ ಆಗ್ಬಿಟ್ಟೈತೆ ಕಂದ. ಇವಾಗ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಹೊರಟೋಗಿ. ಅಮ್ಮ ಗೌರಿ ಹಬ್ಬಕ್ಕೆ ಬಂದಿದ್ರು. ಅಮ್ಮ ಕೇಳಿದ ಸ್ಯಾರಿನೇ ತಗೊಟ್ಟು ಕಳಿಸಿದ್ದೀನಿ. ಯಾರೋ ಕಮೆಂಟ್ ಮಾಡಿದ್ರು ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನಮಗೂ ಅಷ್ಟೇ, ಇನ್ನೇನು ಆಸೆ ಇಲ್ಲ, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಆಸೆ. ಏಜ್ ಆದವರು ಇನ್ನೇನು ಕೇಳ್ತಾರೆ ಅಲ್ವಾ, ಅವರು ಮಕ್ಳ ಥರನೇ. ಇವಾಗ ರೊಟ್ಟಿ ಮಾಡಿದ್ದೆಲ್ಲ ಆಯಿತು, ಊಟ ಮಾಡಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.